ಮಾರಲ್ ಮಿತ್ರ. ಕಥೆ ನರಿ, ಹಕ್ಕಿ ಮತ್ತು ಮರ. ಒಂದು ಸುಂದರ ಕಾಡು. ಆ ಕಾಡಿನ ಮಧ್ಯೆ ಒಂದು ದೊಡ್ಡ ಮರ, ಅದರ ಮೇಲೆ ಹಕ್ಕಿಗಳು ಮತ್ತು ಅದರ ಸುತ್ತ ಹಲವಾರು ಪ್ರಾಣಿಗಳು ಇರುತ್ತಿದ್ದವು. ಆ ಕಾಡಿನಲ್ಲಿ ಚತುರ ನರಿ, ಶಾಂತ ಹಕ್ಕಿ ಮತ್ತು ಬುದ್ಧಿವಂತ ಹಳೆ ಮರವು ಜೀವನ ಸಾಗಿಸುತ್ತಿದ್ದವು. ಒಂದು ದಿನ ನರಿ ಹಕ್ಕಿಯ ಬಳಿಗೆ ಬಂದು ಕೇಳಿತು, ಹೇ ಹಕ್ಕಿಯೇ, ನೀನು ದಿನವಿಡೀ ಹಾರಿ ಮರದ ಮೇಲೆ ಕುಳಿತುಕೊಳ್ಳುತ್ತೀಯಲ್ಲ, ಬೋರ್ ಆಗಲ್ಲವೇ ನಿನಗೆ? ಹಕ್ಕಿ ನಗುತ್ತಾ ಉತ್ತರಿಸಿತು, ಇಲ್ಲ ನರಿಯೇ, ಹಾರುವುದು ನನಗೆ ಸಂತೋಷ ಕೊಡುತ್ತದೆ. ಗೆಳೆಯರನ್ನು ಭೇಟಿ ಮಾಡಬಹುದು, ಹೊಸ ಸ್ಥಳಗಳನ್ನು ನೋಡಬಹುದು. ನರಿ ತಲೆ ಕೆಳಗೆ ಮಾಡಿ ಹೇಳಿತು, ನನಗೆ ಅವುಗಳಿಗಿಂತ ಹೊಟ್ಟೆ ತುಂಬುವುದು ಮುಖ್ಯ. ನಾನು ದಿನವಿಡೀ ಓಡಾಡಿ ಆಹಾರ ಹುಡುಕಬೇಕು. ಅದನ್ನೆಲ್ಲ ಕೇಳುತ್ತಿದ್ದ ಹಳೆ ಮರ ನಗುತ್ತಾ ಹೇಳಿತು, ನರಿಯೇ, ನೀನು ದಿನವಿಡೀ ಓಡುತ್ತಿರುವೆ, ಆದರೆ ಯಾಕೆ ಓಡುತ್ತಿರುವಿ ಅನ್ನೋದು ಅರಿತಿದ್ದೀಯಾ? ನರಿ ಅಚ್ಚರಿಯಿಂದ ಕೇಳಿತು, ಏನಾದರೂ ಅರಿಯಬೇಕಾ? ಆಗ ಹಕ್ಕಿ ಮಧ್ಯೆ ಹೇಳಿತು, ನಾವು ಜೀವನವನ್ನು ಬದುಕೋದು ಬುದ್ಧಿಯಿಂದ, ಬದುಕಿರುವ ಪ್ರತಿ ದಿನವನ್ನು ಅನುಭವಿಸೋದು ಮುಖ್ಯ. ಮರ ಹೇಳಿತು, ಜೀವನ ಕೇವಲ ಹೊಟ್ಟೆಪಾಡಿಗಲ್ಲ, ಆದರೆ ನಿಜವಾದ ಸಂತೋಷ ಬದುಕನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಆಗ ನರಿ ಸ್ತಬ್ಧವಾಗಿ ಮರದ ಕೆಳಗೆ ಕುಳಿತುಕೊಂಡಿತು. ಅದು ಮೊಟ್ಟಮೊದಲ ಬಾರಿ ಹಕ್ಕಿಯ ಹಾರಾಟ ನೋಡುತ್ತಾ ಆನಂದಿಸುತ್ತಿತ್ತು. ನೀತಿ: ಬದುಕು ಕೇವಲ ಓಡಾಟವಲ್ಲ, ಶಾಂತಿಯಿಂದ ಬದುಕಿದಾಗ ಅದರಲ್ಲಿ ಅರ್ಥವೂ ಸಿಗುತ್ತದೆ, ಸಂತೋಷವೂ ಸಿಗುತ್ತದೆ.